ಸ್ನೇಹಿತರೆ ನಮಸ್ಕಾರ. ಇವತ್ತಿನ ನಾವು ಹಿಂದೂ ಮುಸ್ಲಿಮರ ಭಾವೈಕ್ಯ ಸಂಕೇತವಾಗಿ ಮೊಹರಂ ಹಬ್ಬವನ್ನು ಆಚರಿಸುತ್ತೇವೆ. ಅದರ ಇಂದಿನ ಕಥೆ ಏನು ಎಂದು ನೋಡೋಣ. ಮೊಹರಂ ಅದರ ಇಂದಿನ ಕಥೆ ಏನೆಂದರೆ, ಉಮಯ್ಯ ಮತ್ತು ಅಸೀಮಾ ಬುಡಕಟ್ಟು ಸಹೋದರರ ಸಂಘರ್ಷದ ಕಥೆಯೇ ಮೊಹರಂ ಆಗಿರುತ್ತದೆ. ಮೊಹಮ್ಮದ್ ಪೈಗಂಬರ್ ಅವರ ಸಾವಿನ ನಂತರ ಉತ್ತರ ಅಧಿಕಾರಿ ಯಾರಾಗಬೇಕು ಎಂದು ವಿಚಾರಿಸಿದಾಗ ಅಲ್ಲಿ ಎರಡು ಬಣಗಳು ಹುಟ್ಟಿಕೊಳ್ಳುತ್ತವೆ. ಒಂದು ಬಣ ಜನರು ಎಲ್ಲರೂ ಸೇರಿ ಆಯ್ಕೆ ಮಾಡಬೇಕು, ಇನ್ನೊಂದು ಬಣ ದೇವರು ಆಯ್ಕೆ ಮಾಡಬೇಕು ಎಂದು ಹೇಳುತ್ತಾರೆ. ಆಗ ಜನರು ಆಯ್ಕೆ ಮಾಡಿದ ಅವರೇ ಅಬೂಬಕರ್ ಅವರು ಮೊಹಮ್ಮದ್ ಪೈಗಂಬರ್ ಅವರ ಒಡನಾಡಿಯಾಗಿರುತ್ತಾರೆ. ಇನ್ನೊಂದು ಗುಂಪು ದೇವರು ಇಚ್ಛೆ ಮಾಡಿರುವ ಒಂದು ಗುಂಪು ಆಗಿರುತ್ತದೆ. ಮೊಹಮ್ಮದ್ ಪೈಗಂಬರ್ ಅವರ ಅಳಿಯ ಮತ್ತು ಚಿಕ್ಕಪ್ಪನ ಮಗನಾದಂತಹ ಅಲಿ ಅವರನ್ನು ಆಯ್ಕೆ ಮಾಡುತ್ತದೆ. ಅದರಲ್ಲಿ ಅಬೂಬಕರ್ ಅವರು ಮೊದಲ ಖಲೀಫರಾಗುತ್ತಾರೆ. 3 ಜನ ಖಲೀಫರಾಗಿರುತ್ತಾರೆ. ಮೊದಲನೆಯವರು ಅಬೂಬಕರ್ ಅವರು, ಎರಡನೆಯವರು ಉಮರ್ ಫಾರೂಕ್ ಅವರು, ಮೂರನೆಯವರು ಉಸ್ಮಾನ್ ಅವರು. ಇಲ್ಲಿ ಮೊದಲನೇ ಖಲೀಫ್ ಅವರು ಅಬೂಬಕರ್ ಅವರನ್ನು ಬಿಟ್ಟು ಇನ್ನು ಉಳಿದವರು ಕೊಲೆಯಾಗುತ್ತಾರೆ. 4ನೇ ಖಲೀಫರಾಗಿ ಅಲಿ ಅವರನ್ನು ಆಯ್ಕೆಯನ್ನು ಮಾಡುತ್ತಾರೆ. ಅಲಿ ಅವರನ್ನು ಒಂದು ದಿನ ಪ್ರಾರ್ಥನೆಯನ್ನು ಮಾಡುವಾಗ ಅವರನ್ನು ಕೂಡ ಕೊಲೆ ಮಾಡಲಾಗುತ್ತೆ. 5ನೇ ಖಲೀಫರಾಗಿ ಅಲಿ ಅವರ ಮಗ ಹಸನ್ ಬರುತ್ತಾರೆ. ಅವರು ದುರ್ಬಲವಾಗಿರೋದರಿಂದ ಶಾಂತಿ ರೀತಿಯ ಸಲುವಾಗಿ ಮೊಯಿಗೆ ಖಲೀಫ್ ಪಟ್ಟವನ್ನು ಬಿಟ್ಟು ಕೊಡುತ್ತಾರೆ. ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅದು ನಿನ್ನ ನಂತರ ಖಲೀಫರನ್ನು ಜನರು ಆಯ್ಕೆ ಮಾಡಬೇಕು ಎಂದು ಹೇಳಿ ಬಿಟ್ಟು ಕೊಡುತ್ತಾನೆ. ಆಗ ಮೊಹಾಯಿ ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ ಮತ್ತು ಖಲೀಫನಾಗುತ್ತಾನೆ. ಆಮೇಲೆ ಹುಸೇನ್ ಕೂಡ ಕೊಲೆ ಮಾಡಲಾಗುತ್ತದೆ. ಮೊಹವಾಯಿಯು ಖಲೀಫನಾಗಿ ಮಗನ ವ್ಯಾಮೋಹಕ್ಕೆ ಬಿದ್ದು ತನ್ನ ಮಗನಾದಂತಹ ಯಾಜಿದ್ಗೆ ಪಟ್ಟವನ್ನು ಕಟ್ಟಲಾಗುತ್ತದೆ. ಆದರೆ ಯಾಜಿದ್ ಖಲೀಫ್ ಆಗಿರುವುದನ್ನು ಅಲ್ಲಿರುವಂತಹ ಕೂಫಾ ಜನ ಮತ್ತು ಮದೀನಾ ಜನ ಒಪ್ಪಿಕೊಳ್ಳುವುದು. ಆದರೆ ಕೂಫಾ ಜನ ಮದೀನದಲ್ಲಿರುವಂತಹ ಅಲಿಯವರ 2ನೇ ಮಗನಿಗೆ ಹುಸೇನನಿಗೆ ಒಂದು ಪತ್ರವನ್ನು ಬರೆಯುತ್ತಾರೆ. ನೀನು ಕೂಫಾಗೆ ಬರಬೇಕು, ಅಲ್ಲಿ ಖಲೀಫ್ ಗಿರಿಯನ್ನು ಮುಂದುವರಿಸಬೇಕು, ನಿಮ್ಮ ವಂಶದಿಂದ ಬಂದದ್ದು ಎಂದು ಹೇಳಿದಾಗ ಆಗ ಹುಸೇನನು ಕೂಫಕ್ಕೆ ಹೋಗಲು ರೆಡಿ ಆಗುತ್ತಾನೆ. ಆಗ ಅಲ್ಲಿ ಜನರು ಹೇಳುತ್ತಾರೆ ಬೇಡ ಎಂದು ಹೇಳುತ್ತಾರೆ. ಅಲ್ಲಿ ಜನ ಬೇಡ ಅಂತ ಹೇಳಿದಾಗ ಹುಸೇನನು ಅಲ್ಲಿರುವಂತಹ ಜನ ಅನುಯಾಯಿಗಳ ಜೊತೆ ಕೂಫಾ ನದಿ ಹತ್ರ ಬಂದು ಬೀಡು 72 ಜನಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಹೆಣ್ಣು ಮಕ್ಕಳು, ಹಸುಗೂಸುಗಳು ಕೂಡ ಇದ್ದವು. ಅದರಲ್ಲಿ ಹುಸೇನ್ ಮತ್ತು ಅಕ್ಬರ್ ಅಂತ ಒಂದು ಸಣ್ಣ ಮಗು ಮತ್ತು ಅಸಾಗ್ ಎಂಬ ಹಸಿಗೂಸು ಕೂಡ ಇತ್ತು. ಹುಸೇನ್ ಎಂಬ ಸೋದರರು ಕೂಡ ಇದ್ದರು. ಮತ್ತು ಹಸೇನ್ ಅವರು ಕೂಫಾ ನದಿ ಹತ್ರ ಬೀಡು ಬಿಟ್ಟಿರುತ್ತಾರೆ. 72 ಜನಗಳ ಅನುಯಾಯಿಗಳ ಜೊತೆ ಬಂದು ಬೀಡು ಬಿಟ್ಟಿರುತ್ತಾರೆ. ಆಗ ಕೂಫಾ ನಗರದ ರಾಯಭಾರಿ ಚಿಯಾದವನು ನದಿಯ ನೀರನ್ನು ಮುಟ್ಟದಿರುವ ಹಾಗೆ ನಿರ್ಬಂಧವನ್ನು ಹಾಕುತ್ತಾನೆ. ಆಗ ಆ ನಿರ್ಬಂಧವನ್ನು ಹಾಕಿದ್ದರಿಂದ ತುಂಬಾ ಕಷ್ಟವಾಗುತ್ತದೆ. ಯಾಜಿದ್ ಒಂದು ಪತ್ರವನ್ನು ಕಳಿಸುತ್ತಾನೆ. ಆದರೆ ಹುಸೇನ್ ಆ ಪತ್ರಕ್ಕೆ ಆ ಯಾಜಿದ್ ಏನು ಕಳಿಸಿರ್ತಾನಲ್ಲ ಆ ಪತ್ರಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಆಗ ಯುದ್ಧ ಆರಂಭವಾಗುತ್ತದೆ. ಮೊಹರಂ 10ನೇ ದಿನ ಯುದ್ಧ ಆರಂಭವಾಗುತ್ತದೆ. ಈಗ ಇರುವಂತಹ ಇರಾನ್ನಲ್ಲಿ ಬರುವಂತಹ ಒಂದು ನದಿಯ ದಡದ ಮೇಲೆ ಯುದ್ಧ ಆರಂಭವಾಗುತ್ತದೆ. ಕರ್ಬಲದಲ್ಲಿ ಯುದ್ಧ ಆರಂಭವಾದಾಗ ಅಲ್ಲಿ ಕಾಸಿಂ ಮತ್ತು ಅಕ್ಬರ್ ಅಲ್ಲಿ ಸಾಯುತ್ತಾರೆ. ಅಲ್ಲಿ 72 ಜನ ಅನುಯಾಯಿಗಳು ಇರ್ತಾರೆ. ಆಗ ಕಾಸಿಮ್, ಅಕ್ಬರು, ಅಲಿ ಸಾಯ್ತಾರೆ. ಕೊನೆಗೆ ಈ ಯುದ್ಧದಲ್ಲಿ ಹುಸೇನನು ಕೂಡ ಹತನಾಗ್ತಾನೆ. ಯುದ್ಧ ಮುಗಿದ ನಂತರ ಅಲ್ಲಿ ಇರುವಂತಹ ಚಿಕ್ಕ ಮಕ್ಕಳು ಮತ್ತು ಹೆಣ್ಣು ಮಕ್ಕಳನ್ನು ಸ್ವಲ್ಪ ದಿನಗಳ ಕಾಲ ಕೈದಿಯನ್ನಾಗಿ ಮಾಡಿ ಆಮೇಲೆ ಮದೀನಕ್ಕೆ. ಆಗ ಕರ್ಬಲದಲ್ಲಿ ನಡೆದಂತಹ ರಕ್ತ ಸಿಕ್ತದ ಕಥೆಯನ್ನು ಅಲ್ಲಿರುವ ಜನಗಳಿಗೆ ಹೇಳಿದಾಗ ಅಲ್ಲಿ ಸೇಡನ್ನು ತೀರಿಸಿಕೊಳ್ಳಕ್ಕೆ ಮೊಹಮ್ಮದ್ ಹನೀಫ್ ನೇತೃತ್ವದಲ್ಲಿ ಮತ್ತೆ ಯುದ್ಧವನ್ನು ಆರಂಭವಾಗುತ್ತದೆ. ಮದೀನಾ ಜನ ಸೇರಿಕೊಂಡು ಡೆಮೋಕ್ರಸಿಗೆ ಅಲ್ಲಿ ಬಂದು ಯಾಜಿದನನ್ನು ಕೊಂದು ಹಾಕುತ್ತಾರೆ. ಇಲ್ಲಿಗೆ ಈ ಕಥೆಯನ್ನು ಅದಾದ ನಂತರ ಇವರ ನೆನಪಿಗಾಗಿ ಪ್ರತಿ ವರ್ಷ ಕೂಡ ನೆನಪಿಸಿ. ಹಾಗಾಗಿ ನೋಡಿ, ಅಲಂ ಎಂದರೆ ಹಸ್ತ ಎಂದು ಅರ್ಥ, ಪಂಜ ಎಂದರೆ ಹುಸೇನನ ಕೈ
ಅಂದ್ರೆ ಅಸ್ತ ಎಂದು ಅರ್ಥ. ಈ ಕರ್ಬಲದಲ್ಲಿ ನಡೆದಂತಹ ಒಂದು ಸಂಘರ್ಷವೇ ಮೊಹರಂ ಎಂದು ನಾವು ಕರೀತೀವಿ. ಮೊಹರಂ ಹಬ್ಬವನ್ನು ಭಾರತ ಮೇಲೆ ದಾಳಿ ಮಾಡಿದ 14ನೇ ಶತಮಾನದಲ್ಲಿ ತೈಮೂರ್ ಲಂಗ ಎಂಬ ರಾಜ ದಾಳಿ ಮಾಡಿದನು. ಅವನು ಮೊದಲ ಬಾರಿಗೆ ಮೊಹರಂ ಹಬ್ಬವನ್ನು ಜಾರಿಗೆ ತಂದನು. ತೈಮೂರ್ ಲಂಗ ಎಂಬವನು ಕರ್ಬಲಕ್ಕೆ ಹೋಗಿದ್ದ. ಆಗ ಹುಸೇನನ ಗೋರಿಯನ್ನು ಸಂದರ್ಶನ ಮಾಡಿದ್ದ. ಅರಬ್ಬಿಯಿಂದ ಬಂದಂತಹ ಸುಲ್ತಾನರು, ವಿದ್ವಾಂಸರು, ಸೈನಿಕರು, ವ್ಯಾಪಾರಸ್ಥರು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ತುಘಲಕ್ ಕಾಲದಲ್ಲಿ ಈ ಹಬ್ಬ ಆರಂಭವಾಯಿತು. ಈ ಹಬ್ಬ ಮಾಡಲಿಕ್ಕೆ ಧನಸಹಾಯವನ್ನು ಕೊಟ್ಟ. ಆ ನಂತರ ಅಕ್ಬರ್ ಕಾಲದಲ್ಲಿ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟ. ಇಲಾಹಿ ಎಂಬ ಧರ್ಮವನ್ನು ಸ್ಥಾಪನೆ ಮಾಡಿದಾಗ ಈ ಹಬ್ಬಕ್ಕೆ ಒಂದು ಒಳ್ಳೆ ಆದ್ಯತೆಯನ್ನು ಕೊಟ್ಟ. ಮತ್ತು ಬಹುಮನಿ ಸುಲ್ತಾನರು ಮತ್ತು ಆದಿಲ್ ಶಾಹಿಗಳ ಕಾಲದಲ್ಲಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಾಗಿ ಆಚರಿಸುತ್ತಾರೆ. ಆದಿಲ್ ಶಾಹಿಗಳ ಅಂಡರಲ್ಲಿ ಇರುವಂತಹ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ನಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಹೆಸರುವಾಸಿಯಾದಂತಹ ಹಬ್ಬ ಎಂದು ಹೇಳಬಹುದು. ಅಲ್ಲಿ ಹಸೇನ್ ಹುಸೇನ್ ಇವರಿಬ್ಬರ ಸೋದರರ ಭೇಟಿ ಆಗುವುದನ್ನು ನೋಡುವುದೇ ಒಂದು ವಿಸ್ಮಯಕಾರಿಯಾಗಿರುತ್ತದೆ. ಅಲ್ಲಿರುವಂತಹ ಜನರ ಕಣ್ಣಲ್ಲಿ ಕೂಡ ನೀರು ಬರುತ್ತದೆ, ಅಷ್ಟು ವಿಸ್ಮಯಕಾರಿಯಾಗಿರುತ್ತದೆ ಇವರ ಭೇಟಿ. ಸ್ನೇಹಿತರೆ, ಮೊಹರಂ ಎಂದರೆ ಒಂದು ಹಬ್ಬವಲ್ಲ, ಅದು ಒಂದು ನೋವಿನ ಕಥೆ ಕೂಡ ಆಗಿದೆ. ಹಾಗಾಗಿ ಪ್ರತಿ ವರ್ಷ ಕೂಡ ಅವರ ನೆನಪಿಗಾಗಿ ಮತ್ತು ಅವರು ಧರ್ಮಕ್ಕಾಗಿ ಹೋರಾಡಿದಂತಹ ಕಥೆ ಇದಾಗಿದೆ. ಇವರ ನೆನಪಿಗಾಗಿ ಪ್ರತಿ ವರ್ಷ ಕೂಡ ಹಿಂದೂ ಮತ್ತು ಇಸ್ಲಾಂ ಧರ್ಮದವರು ಸೇರಿಕೊಂಡು ಭಾವೈಕ್ಯದ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಹಾಗಾಗಿ ಈ ಕತೆ ಹಿಂದೂ ಮತ್ತು ಇಸ್ಲಾಂ ಧರ್ಮದವರು ಸೇರಿಕೊಂಡು ಧಾರ್ಮಿಕವಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಎಲ್ಲರಿಗೂ ಧನ್ಯವಾದ.